ನಮಸ್ಕಾರ ವೀಕ್ಷಕರೇ, ಬಿಎಪಿ ಗೋಲ್ಚನ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಫೆಬ್ರವರಿ ತಿಂಗಳದ ತುಲಾ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ತುಲಾ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಯೋಗ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಈ ಚತುರ್ಗ್ರಹದ ಫಲ ತುಲಾ ರಾಶಿಯ ಮೇಲೆ ಒಂದು ರಾಜಯೋಗವನ್ನೇ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಹೇಳ್ತಕ್ಕಂಥದ್ದು. ಭೂಮಿ ವ್ಯವಹಾರದಲ್ಲಿ ನಿಮಗೆ ಕೈಗೂಡುತ್ತೆ. ಬರಬೇಕಾಗಿರ್ತಕ್ಕಂಥ ಹಣ ಅಥವಾ ಬರಬೇಕಾಗಿರ್ತಕ್ಕಂಥ ಕಮಿಷನ್ ಅಥವಾ ನಿಂತು ಹೋಗಿರ್ತಕ್ಕಂಥ ಕೆಲಸ ಇವೆಲ್ಲವೂ ಕೂಡ ಚಾಲನೆ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕುಂಭದಲ್ಲಿ ರಾಹು ಹೇಳ್ತಕ್ಕಂಥದ್ದು. ಈ ಕುಂಭದಲ್ಲಿ ರಾಹು ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಮ ವ್ಯವಹಾರ ನಡೀತಾ ಇರುತ್ತೆ. ಅದು ಯಾವುದೇ ರೀತಿಯಲ್ಲೂ ಯಾರಿಗೂ ಗೊತ್ತಾದ ರೀತಿಯಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಬರ್ತಕ್ಕಂಥ ಹಣ ಕೂಡ ನಿಮಗೆ ಕೈಗೆ ಸೇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನೀವು ಕಳೆದುಕೊಂಡಿರ್ತಕ್ಕಂಥ ವಸ್ತು ಇರಬಹುದು, ಕಳೆದುಕೊಂಡಿರ್ತಕ್ಕಂಥ ಧನ ಇರಬಹುದು, ಕಳೆದುಕೊಂಡಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಪ್ರೀತಿ ಪ್ರೇಮದ ವಿಚಾರ ಇರಬಹುದು, ಅವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಶನಿ ಮೀನರಾಶಿಯಲ್ಲಿರೋದ್ರಿಂದ ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಹೇಳತಕ್ಕಂಥ. ಸ್ವಧರ್ಮದಿಂದ ಇರತಕ್ಕಂಥವ್ರು ಅನ್ಯ ಧರ್ಮದೊಡನೆ ವಿವಾಹ ಆಗತಕ್ಕಂಥದ್ದು, ನಿಮಗೆ ಗೊತ್ತಾಗದ ರೀತಿಯಲ್ಲಿ ಪ್ರೀತಿ ಪ್ರೇಮದ ಬಂಧನದಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮಗೆ ಮಾನಸಿಕವಾಗಿರ್ತಕ್ಕಂತಹ ನೋವುಗಳನ್ನು ಕೊಟ್ಟು ಹಣವನ್ನು ಕೂಡ ವ್ಯಯವನ್ನು ಮಾಡ್ತಾರೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ. ಸರ್ಕಾರಿ ನೌಕರರಾಗಿದ್ದಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಆಗಾಗ ಹಣದ ವಿಚಾರವಾಗಿ ಕಿರುಕುಳಗಳು ಉಂಟಾಗ್ತಾ ಇರುತ್ತೆ. ತುಂಬಾ ಎಚ್ಚರಿಕೆಯಿಂದ ಇದ್ದಾರೆ, ಒಳ್ಳೆಯದು. ನೀವು ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಕಾಗದ ಪತ್ರಗಳು ಹಾಗೆ ಜಾಮೀನನ್ನು ಕೂಡ ಯಾರಿಗೂ ನೀವು ಈ ಮಾಸದಲ್ಲಿ ಕೊಡಬೇಡಿ ಇರತಕ್ಕಂಥದ್ದು. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗತ್ತೆ. ಆಗಾಗ ಕೆಲಸ ವಿಚಾರದಲ್ಲಿ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ. ನಿಮ್ಮ ಟಾರ್ಗೆಟ್ ಇರಬಹುದು, ಪ್ರಾಡಕ್ಟ್ ಇರಬಹುದು, ಅವುಗಳನ್ನೆಲ್ಲವೂ ಕೂಡ ನೀವು ಸಾಧಿಸಲಿಕ್ಕೆ ವಿಫಲರಾಗುತ್ತೀರಿ ಅಂತ. ಆಗ ಮಾತ್ರ ನಿಮಗೆ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಕುಟುಂಬದ ವೇದನೆ ಹಾಗೆ ನಿಮ್ಮ ಸಾಲಬಾರದೆ ವೇದನೆಯಿಂದ ನಿಮಗೆ ಕೆಲಸ ಮಾಡಲಿಕ್ಕೂ ಕೂಡ ಮನಸ್ಥಿತಿ ನಿಮಗೆ ಇರುವುದಿಲ್ಲ ಅಂತ ಕೂಡ ಹೇಳುತ್ತೆ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಫೆಬ್ರವರಿ ತಿಂಗಳ ಮಧ್ಯಭಾಗದಲ್ಲಿ ಕೊನೆಯ ಭಾಗದಲ್ಲಿ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಆದಾಯವನ್ನ ತರುತ್ತೆ ಹೇಳ್ತಕ್ಕಂಥದ್ದು. ನೀವು ಕೂಡ ನಿಮ್ಮ ಜೀವನದಲ್ಲಿ ಕೋಟ್ಯಾಧೀಶವಾಗತಕ್ಕಂತಹ ಮಹಾಯೋಗ ನಿಮಗೆ ಲಭಿಸುತ್ತಾ ಇದೆ ಹೇಳ್ತಕ್ಕಂಥದ್ದು. ಇನ್ನು ನಿಮ್ಮ ತಂದೆ ಮತ್ತು ತಾಯಿಯಂದಿರ ಬಗ್ಗೆ ಕಾಳಜಿಯನ್ನು ವಹಿಸಿ. ಆಗಾಗ ಅನಾರೋಗ್ಯದ ಸಮಸ್ಯೆ ಉಂಟಾದಿತು. ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥದ್ದೇ, ನಿಮ್ಮ ಮೇಲೆಯೂ ಕೂಡ ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಿ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಹೋಟೆಲ್ ಉದ್ಯಮ ವ್ಯವಹಾರ ಇರಬಹುದು, ಪೂಜಾ ಸಾಮಗ್ರಿಗಳ ವ್ಯವಹಾರದಲ್ಲಿ ಕೆಲಸದಲ್ಲಿಯೂ ಕೂಡ ಒಳ್ಳೆ ರೀತಿಯ ವ್ಯವಹಾರ ಧನಲಾಭ ಉಂಟಾಗುತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹೆಚ್ಚಿನ ನಿಮ್ಮ ದಶಾಸಂಧಿಗಳು, ನಿಮ್ಮ ದಾಂಪತ್ಯದ ಜೀವನ, ಮಕ್ಕಳ ವಿವಾಹ ಅಥವಾ ವಿದೇಶದಲ್ಲಿ ಇರ್ತಕ್ಕಂಥವ್ರು ಇನ್ನು ಹೆಚ್ಚಿನ ಸಮಸ್ಯೆಗಳಿಗಾಗಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಭಾವಚಿತ್ರಗಳನ್ನ ವಾಟ್ಸ್ಆಪ್ ಮಾಡಿ ಅಥವಾ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.